ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕಾಗಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರು, ಕೀ ಆನ್ಸರು ಮತ್ತು ಬ್ಲೂ ಪ್ರಿಂಟನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ನೋಡೋಣ. ಆಲ್ರೆಡಿ 6th ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, SS ಹಾಕಿದ್ದೀನಿ. ಸೊ ಇವಾಗ ಇಂಗ್ಲೀಷ್ ಇದೆ. ಸೈನ್ಸ್ ಮತ್ತು ಮ್ಯಾಥ್ಸ್ ಬೇಗನೆ ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಟೇಬಲ್ ರಿಲೀಸ್ ಆದಮೇಲೆ ಮತ್ತೆ ನಿಮಗೆ ಪ್ರಾಕ್ಟೀಸ್ ಪೇಪರ್ಗಳನ್ನ ಸಹಿತ ನಾವು ಕೂಡ ಪ್ರಿಪೇರ್ ಮಾಡಿ ಕೊಡ್ತೀವಿ ಆ್ಯಸ್ ಪರ್ ವೇಟೇಜ್ಗೆ ಅನುಗುಣವಾಗಿ. ಸೊ ಖಂಡಿತವಾಗಿ ಯೂಸ್ ಆಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಆಫ್ ಆಲ್ ವೇಟೇಜ್ ನೋಡಿ. ಸೊ ಫಸ್ಟ್ ರೋಸ್ ಇತ್ತು ಅ ಚಾರ್ಟ್ ವಿತ್ ಅ ಗ್ರಾಸ್ ಓಪರ್ದಿಂದ 1 ಮಾರ್ಕರ್ 4 ಕ್ವಶನ್, 2 ಮಾರ್ಕರ್ 1. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ 1 ಮಾರ್ಕರ್ 1, 2 ಮಾರ್ಕರ್ 1, 4 ಮಾರ್ಕರ್ 1 ಕ್ವಶನ್. ನಿರ್ಜಾ ಭಾನೋಡ್ ಬ್ರೇವ್ ಇನ್ ಲೈಫ್ ಬ್ರೇವ್ ಇನ್ ಡೆತ್ 1 ಮಾರ್ಕರ್ 3 ಕ್ವಶನ್, 2 ಮಾರ್ಕರ್ 1 ಕ್ವಶನ್. A letter from Obama to his daughter 1 marker 1 question, 2 marker 1 question. Poetry section in the fly ಗೆ 1 marker 1, 2 marker 1. The way to succeed in the success 2 marker 1, 3 marker 1. My people in the 1 marker 1, 2 marker 1 question. A sonnet with my incomparable mother ದಿಂದ 1 marker 1 question. ಸಪ್ಲಿಮೆಂಟ್ರಿ ರೀಡಿ ಚನ್ನಪಟ್ಟಣ ಟ್ವಾಯ್ಸ್ ಇಂದ 2 ಮಾರ್ಕರ್ 1 ಕ್ವಶನ್ ಬರ್ತಾ ಇದೆ. ಸೊ ಇಷ್ಟು ಏನಾಗಿದೆ ಅಂದರೆ ವೇಟೇಜ್ಗಳನ್ನು ಕೊಟ್ಟಿದ್ರು. ಇದೇ ವೇಟೇಜ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಕೀ ಆನ್ಸರನ್ನು ನೋಡ್ತಾ ಬರೋಣ. ಎಸ್, ಫಸ್ಟ್ ಮೇನ್ಸಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೊಟ್ಟಿದ್ದಾರೆ. ಓಕೆನಾ, ಸರಿಯಾದದ್ದನ್ನು ನೀವು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಫಸ್ಟ್ ಒನ್, ದ ಗ್ರಾಸ್ ಓಪರ್ ಪಿಕಪ್ಸ್ ದ ವೈಬ್ರೇಷನ್ ಯೂಸಿಂಗ್ ಇಟ್ಸ್ ಅಂತ ಕೇಳಿದರು. ಎ ವಿಂಗ್ಸ್, ಬಿ ಇಯರ್, ಸಿ ಆಂಟೆನಾ, ಡಿ ಐಸ್. ಸೊ ಆಪ್ಷನ್ ಸಿ ಆಂಟೆನಾ ಈಸ್ ದ ರೈಟ್ ಒನ್. ಸೆಕೆಂಡ್ ಒನ್, ದ ಸೌಂಡ್ ಆಫ್ ದ ಸ್ನೇಕ್ ಈಸ್ ಎ ಹಿಸ್, ಬಿ ನೈ, ಸಿ ಬಡ್ಸ್, ಡಿ ಬಾರ್ಕ್. ಸೊ ಸ್ನೇಕ್ದು ಏನಾಗಿರ್ತದಪ್ಪ ಅಂದರೆ ಹಿಸ್ ಅಂತಕ್ಕಂಥದ್ದು ಅದ್ರದ್ದು ಸೌಂಡ್ ಆಗ್ತದೆ. ಥರ್ಡ್ ಒನ್, ಮ್ಯಾಚ್ ದ ವರ್ಡ್ ವಿತ್ ದ ಗಿವನ್ ಪಿಕ್ಚರ್ ಅಂತ ಕೇಳಿದರು. ಸೊ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಇದು ಯಾವ ರಿಲೇಟೆಡನ್ನು ಹೇಳ್ತದೆ ಅಂತ ಕೇಳಿದರು. ರನ್ವೇ ಅದನ್ನು, ಟೇಕಪ್ಪು, ಕಾಕ್ಪಿಟ್ಟು, ಪಾಸ್ಪೋರ್ಟ್. ಅದು ಮೇಲೆ ಹೋಗ್ತಾ ಇದೆ. ಸೊ ಟೇಕಪ್ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಬರಬೇಕು. ನೆಕ್ಸ್ಟ್ ಒನ್, ಒಬಾಮಾ ಡಿಸೈಡೆಡ್ ಟು ಟೇಕ್ ಆನ್ ಹೀಸ್ ಜರ್ನಿ ಅಂತ ಕೇಳಿದರು. ಅ ಫ್ರೆಂಡ್, ಬಿ ಪೇರೆಂಟ್ಸ್, ಸಿ ಸಿಸ್ಟರ್, ಡಿ ಫ್ಯಾಮಿಲಿ. ಸೊ ದ ಆನ್ಸರ್ ಈಸ್ ಡಿ ಫ್ಯಾಮಿಲಿ ಇಸ್ ದಿ ರೈಟ್ ಒನ್. ಇನ್ನು 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದ್ದಾವೆ. ಈಚ್ ಅ ಕ್ವಶನ್ನ ಕ್ಯಾರಿ 1 ಮಾರ್ಕು. 4 ಕ್ವಶನ್ 4 ಮಾರ್ಕ್. ಕೇಳಿದರು ಒನ್ ಹೂ ಕೋಚಸ್ ದ ಫಿಶ್ ಈಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಒನ್ ಹೂ ಕ್ಯಾಚಸ್ ದ ಫಿಶ್ ಅಂತ ಕೇಳಿದ್ದಾರೆ. ಸೊ ಮೀನನ್ನು ಹಿಡಿಯೋರಿಗೆ ಫಿಶರ್ ಮ್ಯಾನ್ ಅಂತ ಕರೀತಾರೆ. ಓಕೆನಾ. 6th ದ ಯಂಗ್ ಒನ್ ಆಫ್ ದಿ ಗಿವನ್ ಆ್ಯನಿಮಲ್ ಈಸ್. ಸೊ ಇದು ಏನು ಹೇಳ್ತದ? ಓಕೆನಾ. ಸೊ ಯಂಗ್ ಒನ್ ಅಂತದ. ಸೊ ಅದನ್ನು ಕಬ್ ಅಂತ ಕರಿತೀವಿ, ಮರಿ ಇದೆ ಅದು. ಎಸ್. 7th ಒನ್, ಅಶೋಕ ಚಕ್ರ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಡ್ಯಾಶ್ ಬ್ರೇವರಿ ಅಂತ ಕೇಳಿದರು. ಇಲ್ಲಿ ಯಾವ ಪ್ರಿಪೋಸಿಷನನ್ನು ತುಂಬಬಹುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಈಸ್ ಫಾರ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್, ಮಿಸ್ಸಿಂಗ್ ಓವೆಲ್ಸ್ಗಳನ್ನು ಕೇಳಿದ್ದಾರೆ. SPR ಡ್ಯಾಶ್ NTR ಅಂತ ಇದೆ. ಸೊ ಐ ಅದೇ, ಇಲ್ಲಿ ಇ ಇದೆ. ಜಸ್ಟ್ ಓವೆಲ್ ಸೌಂಡ್ ಅಂತ ಅಷ್ಟೇ ಕೇಳಿದರು. ಸೊ ಐ ಮತ್ತು ಇ ಅಂತಕ್ಕಂಥ ಬರೆದ್ರೆ ಸ್ಪ್ರಿಂಟರ್ ಅಂತ ಬರ್ತದೆ. ಇನ್ನು 1 ಮಾರ್ಕರ್ದು 4 ಕ್ವಶನ್ಸ್ ಇದ್ದಾವೆ. ಅದಕ್ಕೂ ಕೂಡ ಪ್ರತಿಯೊಂದಕ್ಕೂ 1 ಅಂಕ. ಪ್ರಶ್ನೆ 9, ರೈಟ್ ಎನಿ ಒನ್ ಆ್ಯಕ್ಟಿವಿಟಿ ದ್ಯಾಟ್ ಯು ಎಂಜಾಯ್ ಡೂಯಿಂಗ್ ವಿತ್ ಯುವರ್ ಮದರ್ ಅಂತ ಕೇಳಿದರು. ಫಾರ್ ಎಕ್ಸಾಂಪಲ್ ಹೆಲ್ಪಿಂಗ್ ವಿತ್ ಕ್ಲೀನಿಂಗ್, ಕುಕಿಂಗ್, ಗಾರ್ಡನಿಂಗ್ ಎಟ್ಸೆಟ್ರಾ. ಇನ್ನು ರಿಅರೇಂಜ್ ದ ಗಿವನ್ ವರ್ಡ್ಸ್ ವಿತ್ ಇನ್ ಅ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಇಲ್ಲಿ ಫೀಟ್ ಅದ, ಓಟ್ ಅದ, ಕಾರ್ನ್ ಅದ, ಬಾರ್ಲಿ ಅದ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಗೊತ್ತಿದೆ ನಿಮಗೆ, ಎದಿಂದ ಜಡ್ ಬರ್ತಕ್ಕಂಥ ಶಬ್ದಗಳು. ಓಕೆನಾ. ಹಾಗಾದರೆ ಫಸ್ಟ್ ಬಿ ಬರ್ತದೆ, ಸಿ, ಓ, ಲಾಸ್ಟ್ ಡಬ್ಲ್ಯೂ. ಸೊ ಬಾರ್ಲಿ, ಕಾರ್ನ್, ಓಟ್ ಮತ್ತು ಫೀಟ್ ಅನ್ನೋದನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಿಬೇಕಿತ್ತು. ನೆಕ್ಸ್ಟ್, ಹೂ ವೇರ್ ನಿರ್ಜಾ ಭಾನೋಟಾಸ್ ಪೇರೆಂಟ್ಸ್ ಅಂತ ಕೇಳಿದ್ದಾರೆ. ಹರೀಶ್ ಭಾನೋಟ್ ಮತ್ತು ರಮಾ ಭಾನೋಟ್ ಈಸ್ ದಿ ರೈಟ್ ಆನ್ಸರ್. ಹೌ ಡಸ್ ದ ಗ್ರಾಸ್ ಓಪರ್ ಫ್ಲೈ ಅಂತ ಕೇಳಿದ್ದಾರೆ. ಸೊ ಗ್ರಾಸ್ ಓಪರ್ ಫ್ಲೈಸ್ ವಿತ್ ದ ಹೆಲ್ಪ್ ಆಫ್ ವಿಂಗ್ಸ್ ಅಂತಕ್ಕಂಥದ್ದು ಇತ್ತು. 2 ಮಾರ್ಕರ್ ಕ್ವಶನ್ಸ್ ಇದೆ. ಫಸ್ಟ್ ಕೇಳಿದರು, ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ. ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ಸ್ ವರ್ದಿ ಆಫ್ ದೇರ್ ಪೊಟೆನ್ಷಿಯಲ್ ಅಂತ ಇತ್ತು. ಸೊ ಹೂ ಸೆಡ್ ದಿ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಒಬಾಮಾ. ಹೂ ಆರ್ ದ ಚಿಲ್ಡ್ರನ್ ಆಫ್ ದ ಸ್ಪೀಕರ್ ಇನ್ ದಿ ಸ್ಪೀಕಿಂಗ್ ಅಬೌಟ್ ಅಂತ ಕೇಳಿದರು. ಸೊ ದ ಸ್ಪೀಕರ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್ ಆಫ್ ಅಮ್ರಿಕಾ ಈಸ್ ದಿ ರೈಟ್ ಒನ್. 14th ಒನ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಇದೆ. ಸೊ ಇದರಲ್ಲಿ ಹೂ ಆಸ್ಕ್ಡ್ ದಿಸ್ ಕ್ವಶನ್ ಅಂತ ಇದೆ. ರಮ್ಯಾ. ವಾಟ್ ವಾಸ್ ದ ನೇಮ್ ಆಫ್ ದ ಗ್ರಾಸ್ ಓಪರ್ ಮೆನ್ಷನ್ಡ್ ಇನ್ ದಿಸ್ ಲೆಸನ್ ಅಂತ ಕೇಳಿದರೆ. ಹುಪ್ಪಿ ಅನ್ನೋದು ಏನು ಮಾಡಿದ್ದಾರೆ, ಆ ಹೆಸರನ್ನು ಗ್ರಾಸ್ ಓಪರ್ಗೆ ಏನು ಮಾಡಿದ್ದಾರೆ, ಪಾಠದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ 2 to 3 ಸೆಂಟೆನ್ಸಸ್ ಅಬೌಟ್ ಇಟ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೇಳಿದರು. ಪಿಕ್ಚರ್ ನೋಡಬೇಕು, ಇದು ಏನು ನಿಮಗೆ ಕಾಣ್ತದೆ, ಏನೇನಿದೆ ಅನ್ನೋದರ ಸಿಂಪಲ್ 3 ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು.
So this is a picture of the zoo. Children are looking at different kinds of animals. Children are happy. Children are enjoyed to going to their parents ಅಂತ ಬರೆದ್ರೇನು ಸಾಕು. ಇನ್ನು ಫ್ರೇಮ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಅಂತ ಇದೆ, ಇದನ್ನು ಓನ್ ಸೆಂಟೆನ್ಸಲ್ಲಿ ಬರೆದ್ರೆ ಏನಾಗ್ತದೆ, ದ ಡಾಕ್ಟರ್ ಎಕ್ಸಾಮಿನ್ಸ್ ದ ಪೇಷಂಟ್ ಕೇರ್ಫುಲಿ. ವರ್ಕ್ ಇದೆ, ಐ ವರ್ಕ್ ಹಾರ್ಡ್ ಟು ಅಚೀವ್ ಮೈ ಗೋಲ್ಸ್ ಅನ್ನೋದನ್ನು ನೀವೇನು ಮಾಡ್ಬೋದು, ಬರೀಬೋದು. 17th ಹೂ ಈಸ್ ದ ಪೋಯಟ್ ಆಫ್ ದಿ ಪೋಯಮ್ ಮೈ ಪೀಪಲ್ ಆಸ್ ದ ಟೈಟಲ್ ಸುಟಬಲ್ ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಸಿದ್ಧಲಿಂಗಯ್ಯ ಈಸ್ ದ ಪೋಯಟ್ ಆಫ್ ದಿ ಪೋಯಮ್ ಮೈ ಪೀಪಲ್. ಓಕೆ, ಎಸ್ ದ ಟೈಟಲ್ ಇಸ್ ಸುಟಬಲ್ ಬಿಕಾಸ್ ಇಟ್ ಶೂಸ್ ದ ಸಫರಿಂಗ್ ಆಫ್ ದಿ ಪುವರ್ ಪೀಪಲ್ ಅಂತ ಇತ್ತು. ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪೋಯಮ್ಗೆ ಕ್ಲೂಸ್ಗಳನ್ನು ಮೇಲೆ ನೀವೇನು ಮಾಡಬೇಕು, ಕಂಪ್ಲೀಟ್ ಮಾಡಿ ಕೆಳಗಡೆ ರೈಮಿಂಗ್ ವರ್ಡ್ಸ್ಗಳನ್ನು ಬರೀಬೇಕು. ಅ ಲಿಟಲ್ ಫ್ಲೈ ಗೋಸ್ ಅ ಬಜ್ಜಿಂಗ್ ಬೈ, ಈ ಡಾನ್ಸ್ ಸಾಫ್ಟ್ಲಿ ಇನ್ ದಿ ಸ್ಕೈ, ಫ್ರಮ್ ಫ್ಲವರ್ ಟು ಲೀಫ್ ಫ್ಲವರ್ಸ್ ಟು ಫ್ಲೈ, ವೇವಿಂಗ್ ಇಟ್ಸ್ ವಿಂಗ್ ಆ್ಯಸ್ ಟೈಮ್ ಗೋಸ್ ಬೈ ಅಂತ ಇದೆ. ಸೊ ವೆರಿ ಸಿಂಪಲ್ ಅದ, ಬೈ ಸ್ಕೈ ಫ್ಲೈ ಬೈ ಅಂತಕ್ಕದ್ದನ್ನು ನೀವೇನು ಮಾಡಿರಿ, 2 ಜೋಡಿ ಬರೆದ್ರೆ ರೈಮಿಂಗ್ ವರ್ಡ್ಸ್ ಆಗ್ತದೆ. ನೆಕ್ಸ್ಟ್ ಒನ್, ವಾಟ್ ವಾಸ್ ದ ನೀರ್ಜಾಸ್ ರೋಲ್ ಆನ್ ಪ್ಯಾನ್ ಆಮ್ ಫ್ಲೈಟ್ 73 ಅಂತ ಇದೆ. ಆನ್ಸರ್ ಈಸ್ ನೀರ್ಜಾ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಶುವರ್ ಆನ್ ದ ಇಲ್-ಫಾಸ್ಟೆಡ್ ಪ್ಯಾನ್ ಆಮ್ ಫ್ಲೈಟ್. ಸಿ ಸೇವ್ಡ್ ದ ಲೀವ್ಸ್ ಆಫ್ 3 ಚಿಲ್ಡ್ರನ್ ಫ್ರಾಮ್ ದ ಹೇಲ್ ಆಫ್ ಬುಲೆಟ್ಸ್. ಇನ್ನು ಡು ಯು ಲೈಕ್ ಚನ್ನಪಟ್ಟಣ ಟಾಯ್ಸ್, ವಿಚ್ ಈಸ್ ಯುವರ್ ಫೇವ್ರೆಟ್ ಟಾಯ್ ಅಂತ ಕೇಳಿದರು. ಸೊ ಎಸ್, ಐ ಲೈಕ್ ಚನ್ನಪಟ್ಟಣಸ್ ಟಾಯ್ಸ್ ಇದೆ. ಐ ಲೈಕ್ ಮಚ್ ಮೋರ್, ನೀವು ಯಾವುದೆಲ್ಲ ಟಾಯ್ಸ್ ಬರೀತಾರಲ್ಲ ಅದನ್ನು ನೀವು ಹೆಸರನ್ನು ಏನು ಮಾಡ್ಬೋದು, ಬರಿಬೋದು. ಇನ್ನು ವೈ ಡಿಡ್ ಬರಾಕ್ ಒಬಾಮಾ ರೈಟ್ ದ ಲೆಟರ್ ಟು ಹೀಸ್ ಡಾಟರ್ಸ್ ಅಂತ ಕೇಳಿದ್ದಾರೆ. ಬರಾಕ್ ಒಬಾಮಾ ರೋಟ್ ದ ಲೆಟರ್ ಟು ಹೀ ಚಿಲ್ಡ್ರನ್ ಟು ಟೆಲ್ ದಮ್ ಹೀಸ್ ಇಂಟೆನ್ಷನ್ಸ್ ಬಿಹೈಂಡ್ ಕಂಟೆಸ್ಟಿಂಗ್ ಫಾರ್ ದ ಪ್ರೆಸಿಡೆಂಟ್ಸ್ ಪೋಸ್ಟ್ ಅಂತ ಇತ್ತು. 22nd, ವಾಟ್ ಡು ಯು ಥಿಂಕ್ ಅಬೌಟ್ ವಿಲ್ಮಾ ರುಡಾಲ್ಫ್ ಆ್ಯಸ್ ಅ ಅಥ್ಲೇಟ್. ಇಲ್ಲಿ ವಿಲ್ಮಾ ರುಡಾಲ್ಫ್ ವಾಸ್ ಏಬಲ್ ಟು ಅಚೀವ್ ಹರ್ ಗೋಲ್ ಇನ್ ಸ್ಪೈಟ್ ಆಫ್ ಹರ್ ಡಿಸ್ಯಾಬಿಲಿಟಿ. ಸಿ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಬ್ಲ್ಯಾಕ್ ಗೆಜಲ್ ಅಂತ ಇತ್ತು. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ 4 ಮಾರ್ಕರ್ ಕ್ವಶನ್ ಇದೆ. ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ಬಾಯ್ಸ್ ಗೇಜಿಂಗ್ ಎಟ್ ದ ಸ್ಕೈ, ಹೌ ಕ್ಯಾನ್ ಯು ಗೆಟ್ ಅ ಬಾಯ್ಸ್ ಇಫ್ ಯು ನೆವರ್ ಟ್ರೈ. ಇನ್ನೊಂದಿತ್ತು, ದೇರ್ ಈಸ್ ಅ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್, ಇಟ್ಸ್ ಅ ಡ್ರೈವಿಂಗ್ ಮೀ ಇನ್ಸೇನ್, ಇಟ್ಸ್ ಬಜ್ಜಿಂಗ್ ರೌಂಡ್ ಮೈ ವಾರ್ಡ್ರೋಬ್, ಇಟ್ಸ್ ಆನ್ ದ ವಿಂಡೋ ಪೇನ್ ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಮಾರ್ಕರಲ್ಲಿ ಮೈ ಸ್ಕೂಲ್ ಅಂತಕ್ಕಂಥದ್ದೇ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇದೇ ಪ್ಯಾಸೇಜ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು MCQದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಸೊ ಟೋಟಲಿ ನಿಮಗೆ 4 ಕ್ವಶನು 4 ಮಾರ್ಕ್ ಇದ್ದಾವೆ. ವೇರ್ ಈಸ್ ದ ಗಾರ್ಡನ್ ಅಂತ ಇದೆ, ಬಿಹೈಂಡ್ ದ ಸ್ಕೂಲ್ ಬರಿಬೇಕು. ವಿಚ್ ಆಫ್ ಫ್ಲವರ್ಸ್ ಗ್ರೋ ಇನ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ರೋಸಸ್ ಆ್ಯಂಡ್ ಸನ್ಫ್ಲವರ್ಸ್ ಅಂತ ಇತ್ತು. ವೆನ್ ಡು ಸ್ಟೂಡೆಂಟ್ಸ್ ಟೇಕ್ ಕೇರ್ ಆಫ್ ದ ಗಾರ್ಡನ್ ಅಂತ ಕೇಳಿದ್ದಾರೆ, ಫ್ರೈಡೇ ಆಗ್ತದೆ. ವಾಟ್ ಡು ಸ್ಟೂಡೆಂಟ್ಸ್ ರಿಮೂವ್ ದ ಗಾರ್ಡನ್ ಅಂತ ಕೇಳಿದ್ದಾರೆ, ವೀಡ್ಸ್ ಅಂತ ಇತ್ತು. ಇಷ್ಟು 6th ಇಂಗ್ಲೀಷ್ನ ಸೆಕೆಂಡ್ ಲ್ಯಾಂಗ್ವೇಜ್ನ DSC ಅವರ ಕ್ವಶನ್ ಪೇಪರ್ ಇತ್ತು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.